ಅನೇಕ ರೈತರು ಹೇಳುವಂತಹ ಒಂದು ಆರೋಪ ತೀರಾ ಕಾಮನ್ ಆಗಿ ಕೇಳಿಬರ್ತಿರುತ್ತೆ. ಅದೇನು ಅಂತ ಹೇಳಿದ್ರೆ, ತಾವು ಬೆಳೆದಂತಹ ಕೃಷಿಗೆ ವಿಮೆ ಮಾಡಿಸಿದ್ರು ಕೂಡ ಬೆಳೆ ಹಾನಿಯಾದಂತಹ ಸಂದರ್ಭದಲ್ಲೂ ಸರಿಯಾಗಿ ಹಣ ಮಂಜೂರಾಗಿಲ್ಲ ಅನ್ನುವಂತಹ ಗುಣಗಾಟವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಕೆಲವು ಖತರ್ನಾಕ್ಗಳು ಯಾರದೋ ಜಮೀನಿನ ಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದು ಅಲ್ಲದೆ ಲಕ್ಷವನ್ನ ಕ್ಲೇಮ್ ಮಾಡಿಸಿಕೊಂಡಿದ್ದಾರೆ. ಬಿತ್ತದೇ ಇರುವಂತಹ ಬರಡು ಭೂಮಿಯಲ್ಲಿ ಬೆಳೆ ಹಾನಿ ಆಗಿದೆ ಅಂತ ತೋರಿಸ್ಕೊಂಡು ಲಕ್ಷ ಕ್ಲೇಮ್ ಮಾಡಿಸಿಕೊಂಡಿರುವಂತಹ ಖತರ್ನಾಕ್ಗಳ ಸ್ಟೋರಿ. ಹಾಗಾದ್ರೆ ಯಾರವರು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಯಾರದ್ದು ಜಮೀನಿನ ಮೇಲೆ ವಿಮೆ ಪಾವತಿಸಿ ಲಕ್ಷಗಳು, ಬರಡು ಭೂಮಿಯಲ್ಲೂ ಬೆಳೆ ಹಾನಿ ಅಂತ ಸುಳ್ಳು ದಾಖಲೆ ಕೊಟ್ಟು ದೋಖ. 2 ವರ್ಷದಲ್ಲಿ 1.5 ಕೋಟಿಗಿಂತಲೂ ಹೆಚ್ಚು ಹಣ ವಿಮೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದಲ್ಲಿ ಫಸಲ್ ಭೀಮಾ ಯೋಜನೆಯ ವಿಮೆಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿದೆ. ಕುಡ್ಗಂಟಿ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ನೂರಾರು ರೈತರ ಹೆಸರಲ್ಲಿ ವಿಮೆ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಯಾವ ರೈತರು ತಮ್ಮ ಕೃಷಿ ಜಮೀನಿನ ಮೇಲೆ ವಿಮೆ ಮಾಡಿಸಿಲ್ವೋ ಅನ್ನೋದನ್ನ ಪತ್ತೆ ಮಾಡೋ ವಂಚಕರು ಭೂಮಾಲೀಕರಿಗೆ ಗೊತ್ತಾಗದಂಗೆ ಜಮೀನಿನ ಸರ್ವೆ ನಂಬರ್ ಪಡೆದು ತಮ್ಮ ಅಕೌಂಟ್ ನಂಬರ್ ಹಾಕಿ ತಾವೇ ಹಣ ಕಟ್ಟಿ ವಿಮೆ ಮಾಡಿಸ್ತಾರೆ. ನಂತರ ವಿಮೆ ಕಂಪನಿ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳ ಜೊತೆ ಸೇರಿ ಆ ಜಮೀನಲ್ಲಿ ಬೆಳೆ ಹಾನಿಯಾಗಿದೆ ಅಂತ ರಿಪೋರ್ಟ್ ಮಾಡಿಸಿ ಆ ಜಮೀನಿಗೆ ವಿಮೆ ಹಣ ಮಂಜೂರು ಮಾಡುವಂತೆ ನೋಡ್ಕೋತಾರೆ. ಹೇಗೆ ಕುಡುಗಂಟಿ ಗ್ರಾಮದಲ್ಲಿಯೇ ಕಳೆದ 2-3 ವರ್ಷಗಳಲ್ಲಿ 1.5 ಕೋಟಿಗಿಂತಲೂ ಹೆಚ್ಚು ಹಣವನ್ನ ವಿಮೆ ಮಂಜೂರು ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಫಸಲ್ ಯೋಜನೆ ಭೀಮಾ ಯೋಜನೆ ಇದು ಅವ್ಯವಹಾರ ಆಗಿದೆ ಸರ್. ಇದು 40 ವರ್ಷಗಳಿಂದ ಜಾಲಿ ಬೆಳೆದಿದೆ. ಅದಕ್ಕೆ ನಮ್ಮೂರ ರೈತರ ಜಮೀನನ್ನು GPS ಇದು ತಗೊಳಕ್ ಬರಲ್ಲ ಸರ್. ಇದು ಆದ್ರೂ ಕೂಡ ಅವರು GPS ಮಾಡಿ ಅವರು ಹಣ ಪಡೆದಿದ್ದಾರೆ ಸರ್. 1.5 ಕೋಟಿ ಮಟ್ಟ ಇವರು ಹಣವನ್ನು ಇದು ಮಾಡಿದ್ದಾರೆ. ಇದು ಇನ್ಶೂರೆನ್ಸ್ ಕಂಪ್ನಿ ಸರ್. ಇದು ನಮ್ಮೂರು ರೈತರು ಮಾಡಿದ್ದಾರೆ ಸರ್. ಅವರು ಇದು ಮಾಡ್ಯಾರ ಸರ್. ಬೇರೆದರ ಜಮೀನಿದು ಜಮೀನು ಕೂಡ ಇದು ಮಾಡ್ಕೊಂಡು ಮಾಡ್ಯಾರ ಸರ್. ಇಂಥದ್ದೊಂದು ವಂಚಕರ ಗ್ಯಾಂಗ್ಗೆ ಯಲಬುರ್ಗಾ ತಾಲೂಕಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಂತೆ. ಕಳೆದ 4-5 ವರ್ಷಗಳಿಂದ ಇದೇ ರೀತಿ ವಂಚಕರು ರೈತರ ಹೆಸರಲ್ಲಿ ವಿಮೆ ಹಣವನ್ನ ವಂಚನೆ ಮಾಡುತ್ತಲೇ ಬಂದಿದ್ದಾರಂತೆ. ಆದರೆ ಈ ವರ್ಷ ವಂಚಕರ ವಂಚನೆ ಬಯಲಿಗೆ ಬಂದಿದೆ. ಕೆಲ ರೈತರಿಗೆ ತಮ್ಮ ಜಮೀನಲ್ಲಿ ಬೆಳೆ ಹಾನಿಯಾಗಿದ್ದಕ್ಕೆ ವಿಮೆ ಹಣ ಮಂಜೂರಾಗಿರೋದು ಗೊತ್ತಾಗಿದೆ. ಆದರೆ ಯಾರ ಅಕೌಂಟ್ಗೆ ಹಣ ಜಮೆಯಾಗಿದೆ ಅಂತ ಪರಿಶೀಲಿಸಿದಾಗ ಕುಡುಗಂಟಿ ಗ್ರಾಮದ ಕಲ್ಲಯ್ಯ, ಪರ್ವೀನ್ ಸೇರಿದಂತೆ ಕೆಲವರ ಅಕೌಂಟ್ಗೆ ಹಣ ಜಮೆಯಾಗಿರೋದು ಗೊತ್ತಾಗಿದೆ. ಈ ಯಲಬುರ್ಗಾ ತಾಲೂಕು ಚಿಕ್ಕಮೇಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಕುಡುಗುಂಟಿ ಗ್ರಾಮದಲ್ಲಿ ಸುಮಾರು 1000 ಎಕರೆ ಗಟ್ಟಲೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದು, ಇದರಲ್ಲಿ ಸುಮಾರು 2-3 CSC ಓನರ್ CSC ಸೆಂಟರ್ನವರ ಕೈವಾಡ ಇದ್ದು ಅಕೌಂಟಿಗೆ ಅಕ್ರಮ ದುಡ್ಡು ತಮ್ಮಗಲ್ಲ ಜಮೀನು ಅವ್ರದಲ್ಲೂ ಕೂಡ ಅವರಿಗೆ ಅಕ್ರಮವಾಗಿ ಹಣ ಸಂದಾಯವಾಗಿದೆ. ಸುಮಾರು 1000 ಎಕರೆ ಬಡ ಜಮೀನು, ಗೌರ್ಮೆಂಟ್ ಸಂಬಂಧಪಟ್ಟ ಜಮೀನುಗಳನ್ನ ತಮ್ಮ ಅಕೌಂಟ್ಗೆ ಅದರ ಬೆಳೆ ವಿಮೆಯನ್ನು ಜಮಾ ಮಾಡಿಕೊಂಡಿದ್ದಾರೆ. ಅಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು, ವಿಮೆ ಕಂಪನಿಯ ಅಧಿಕಾರಿಗಳು ಭಾಗಿಯಾಗಿರೋ ಶಂಕೆ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆದ್ರೆ ಅಕ್ರಮದ ಮತ್ತಷ್ಟು ಕರಾಳತೆ ಹೊರಬರುತ್ತೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.